ಹೆಲೋ ಗೈಸ್, ತಮ್ಮೆಲ್ಲರಿಗೂ ನಮ್ಮ ಚಾನಲ್ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ಸ್ವಾಗತ. ಈ ಒಂದು ವಿಡಿಯೋನಲ್ಲಿ ನಾವು ಇವತ್ತು ಅನುಶಾಸನ್ ಹಿ ಶಾಸನ್ ಹೈ ಪದ್ಯದ ಪ್ರಶ್ನೋತ್ತರಗಳು ಮತ್ತು ವ್ಯಾಕರಣ ಬಗ್ಗೆ ಅಧ್ಯಯನ ಮಾಡೋಣ. एक वाक्य में उत्तर लिखिए. ಒಂದನೇ ಪ್ರಶ್ನೆ, बच्चों को सड़क पर जाकर क्या नहीं करना है. ಮಕ್ಕಳಿಗೆ ದಾರಿ ಮೇಲೆ ಹೋಗಿ ಏನು ಮಾಡಬಾರ್ದು. ಉತ್ತರ, बच्चों को सड़क पर जाकर खेलना नहीं चाहिए. ದಾರಿ ಮೇಲೆ ಹೋಗಿ ಮಕ್ಕಳು ಆಟ ಆಡಬಾರದು ಅಂತ ಹೇಳತ್ತಾರೆ. ಹೆಲ್ಮೆಟ್ ಕೆ ಬಿನಾ ಕೌನ್ ಚಲ್ತೆ ಹೈ. ಹೆಲ್ಮೆಟ್ ಇಲ್ಲದ ಯಾರು ನಡೀತಾರು ರಸ್ತೆ ಮೇಲೆ, ಗಾಡಿ ವಾಹನವನ್ನು ಯಾರು ಮಾಡ್ತಾರು. ಉತ್ತರ, ಹೆಲ್ಮೆಟ್ ಕೆ ಬಿನಾ ನಾ ಸಮಜ್ ಲೋಗ ಚಲ್ತೆ ಹೈ. ಹೆಲ್ಮೆಟ್ ಇಲ್ಲದ ಯಾರಿಗೆ ಸಮಜ್ ಅಂದರೆ ಏನು ತಿಳುವಳಿಕೆ ಇರಲ್ಲಲ್ಲ, ಅವ್ರು ಏನು ಮಾಡ್ತಾರೋ ಹೆಲ್ಮೆಟ್ ಇಲ್ಲದ ವಾಹನವನ್ನು ಚಲಾಯಿಸ್ತಾರೋ. ಮೂರನೇದು, ಬಾಟ್ ಜೋಹನೆ ವಾಲೋಂಕೋ ಕ್ಯಾ ನಹಿ ದೇನಾ ಚಾಹಿಯೆ. ಅಂದರೆ ನಮ್ಮ ಪ್ರತೀಕ್ಷೆ ಮಾಡೋರಿಗೆ ನಾವು ಏನು ಕೊಡಬಾರ್ದು ಅಂತ ಹೇಳತ್ತಾರ. ಉತ್ತರ, ಬಾಟ್ ಜೋಹನೆ ವಾಲೋಂಕೋ ಗಮ್ ಕಾ ತೋಹಫಾ ನಹಿ ದೇನಾ ಚಾಹಿಯೆ. ನಮ್ಮದು ಒಂದು ಪ್ರತೀಕ್ಷೆಯನ್ನು ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ದುಃಖದ ಒಂದು ತೋಹಫಾ ಉಪಹಾರವನ್ನು ಕೊಡಬಾರದು. ನಾಲ್ಕನೇದು, ಘಾಯಲ್ ಕೋ ಫೌರನ್ ಕಹಾ ಪಹುಂಚಾನಾ ಚಾಹಿಯೆ. ಏನಪ್ಪ ಘಾಯಲ್ ಅಂದರೆ ಘಾಯಲ್ ಆಕ್ಸಿಡೆಂಟ್ ಆದವಂಗ, ಗಾಯ ಆದವನಿಗೆ ಎಲ್ಲಿ ಹೋಗಿ ಸೇರಿಸ್ಬೇಕು. ಘಾಯಲ್ ಕೋ ಫೌರನ್ ಅಸ್ಪತಾಲ್ ಪಹುಂಚಾನಾ ಚಾಹಿಯೆ. ಯಾರ ಗಾಯವನ್ನು ಆಗಿರ್ತೈತಲ್ಲ ಅವರಿಗೆ ಹಾಸ್ಪಿಟಲ್ಗೆ ಹೋಗಿ ಸೇರಿಸಬೇಕು ಅಂತ ಹೇಳತ್ತಾರ. ಐದನೇ ಪ್ರಶ್ನೆ, ಕ್ಯಾ ಅನ್ಮೋಲ್ ಹೈ. ಏನು ಅನ್ಮೋಲ್ ಆಗೈತಿ ಹೇಳಿ ನೋಡೋಣ. ಉತ್ತರ, ಜೀವನ ಅನ್ಮೋಲ್ ಹೈ. ಜೀವನ ಅನ್ಮೋಲ್ ಆಗಿದೆ. ಆರನೇದು, ಚೌರಾಹೋ ಪರ್ ಕ್ಯಾ ದಿಯೆ ಗಯೆ ಹೈ. ಚೌರಾಹೋ ಪರ್ ಅಂದ್ರೆ ಏನು, ಸರ್ಕಲ್ ಮೇಲೆ, ಚೌರಾಹೆ ಮೇಲೆ ಏನು ಕೊಟ್ಟಿದ್ದಾರು. ಚೌರಾಹೋ ಪರ್ ಟ್ರಾಫಿಕ್ ಕೆ ಸಂಕೇತ್ ದಿಯೆ ಗಯೆ ಹೈ. ಚೌರಾಹೋ ಪರ್ ಏನು ಕೊಟ್ಟಿದ್ದಾರು, ಟ್ರಾಫಿಕದ ಸಂಕೇತಗಳನ್ನು ಕೊಟ್ಟಿದ್ದಾರು. 2-3 ವಾಕ್ಯೋं में उत्तर लिखिए. 2-3 ವಾಕ್ಯದಲ್ಲಿ ಉತ್ತರಿಸಿರಿ. ಒಂದನೇದು, ಚೌರಾಹೋ ಪರ್ ದಿಯೆ ಗಯೆ ಸಂಕೇತೋं को विस्तार से बताइए. ಆ ಒಂದು ಚೌರಾಹೆ ಮೇಲೆ ಟ್ರಾಫಿಕ್ ಸಂಕೇತಗಳನ್ನು ಕೊಟ್ಟಿರ್ತಾರಲ್ಲ ಅದರ ಬಗ್ಗೆ ಬರೀರಿ ಅಂತ ಹೇಳ್ಯಾರ. ನೋಡ್ರಿ, ಸಡಕ್ ಪಾರ್ ಕರ್ತೆ ಸಮಯ ಚೌರಾಹೋ ಪರ್ ಟ್ರಾಫಿಕ್ ಕೆ ಸಂಕೇತ ದಿಖಾಯಿ ದೇತೆ ಹೈ. ಕಾಮನ್ ಆಗಿ ಟ್ರಾಫಿಕ್ ಸಿಗ್ನಲ್ಸ್ಗಳನ್ನು ಇರತ್ತವ. ಉಸೆ ಹಮೆ ಧ್ಯಾನ ಸೆ ಸಮझना ಹೋಗಾ. ಆ ಒಂದು ಏನಪ್ಪ ಟ್ರಾಫಿಕ್ ಸಿಗ್ನಲ್ಸನ್ನು ನಾವು ತಿಳ್ಕೋಬೇಕು. ಟ್ರಾಫಿಕ್ ಕೆ 3 ಸಂಕೇತ ಹೋತೆ ಹೈ, ಲಾಲ್, ಹರಾ ಔರ್ ಪೀಲಾ. 3 ಸಿಗ್ನಲ್ಸ್ ಇರ್ತಾವೆ. ಯಾವುದಂದರೆ ಸಂಕೇತಗಳನ್ನು ಹಸಿರು, ಕೆಂಪು ಮತ್ತು ಹಳದಿ. ಲಾಲ್ ಬತ್ತಿ ರುಕನೆ ಕಾ ಸಂಕೇತ ದೇತಿ ಹೈ. ಕೆಂಪು ಬತ್ತಿ ಲೈಟ ನಿಂದ್ರುವುದು ಒಂದು ಸಂಕೇತವನ್ನು ಕೊಡ್ತೈತಿ. ಹರಿ ಬತ್ತಿ ಚಲನೆ ಕಾ ಮತ್ತು ಹಸಿರು ಬತ್ತಿ ಏನು ತೋರಿಸ್ತೈತಿ, ನಡೀರಿ ಅದಕ್ಕೆ ಸಂಕೇತವನ್ನು. ಅವರ ಪೀಲಿ ಬತ್ತಿ ಚಲನೆ ಕೆ ಲಿಯೆ ಸಚೇತ ಕರ್ ದೇತಿ ಹೈ. ಆಮೇಲೆ ಪೀಲಿ ಬತ್ತಿ ಏನು ಮಾಡ್ತೈತಿ, ನಡೀರಿ ಅದಕ್ಕೆ ಅಂದರೆ ಸಚೇತದ ಒಂದು ಏನು ಕೊಡ್ತೈತಿ, ಅದು ಸಂಕೇತವನ್ನು ಕೊಡ್ತೈತಿ ಹಳದಿ ಬತ್ತಿ. ಆಮೇಲೆ ಜೆಬ್ರಾ ಕ್ರಾಸಿಂಗ್ ಪರ ನಡಿಬೇಕು. ದುರ್ಘಟನಾ ಸೆ ಬಚನೆ ಕೆ ಕೋಯಿ 2 ಉಪಾಯ ಲಿಖಿಯೆ. ದುರ್ಘಟನೆ ಮೇಲೆ ಅಂದರೆ ದುರ್ಘಟನೆಯಿಂದ ಉಳಿಬೇಕಂತಂದರೆ 2 ಉಪಾಯಗಳು ಯಾವುವು ಅಂತ ಕೇಳತ್ತಾರೋ. ಉತ್ತರ, ದುರ್ಘಟನಾ ಸೆ ಬಚನೆ ಕೆ ಲಿಯೆ ಹಮೇಶಾ ಹೆಲ್ಮೆಟ್ ಪಹನ್ ಕರ್ ಹಿ ವಾಹನ ಚಲಾನಾ ಚಾಹಿಯೆ. ಒಂದನೇದಂತೂ ಹೆಲ್ಮೆಟ್ ಇಲ್ಲದ ವಾಹನವನ್ನು ಚಲಾಯಿಸಬಾರದು. सड़क पर किसी के साथ दुर्घटना हो जाए तो उस व्यक्ति को तुरंत अस्पताल पहुंचाए. ಆಮೇಲೆ ರೋಡ್ ಮೇಲೆ ಯಾರ್ದಾರೆ ಒಂದು ದುರ್ಘಟನೆಯನ್ನು ಆಕ್ಸಿಡೆಂಟನ್ನು ಆಗೈತೆ ಅಂತಂದರೆ ಅವರಿಗೆ ಆಸ್ಪತ್ರೆಗೆ ಸೇರಿಸಬೇಕು. ಐಸಾ ಕರ್ನೆ ಸೆ ಹೋನೆ ವಾಲೆ ದುಷ್ಪರಿಣಾಮೋं से बच सकते हैं. ಈ ಥರ ಮಾಡಿದರೆ ನಾವು ಆಗುವಂಥದ್ದು ದುಷ್ಪರಿಣಾಮದಿಂದ ಉಳ್ಕೋತೇವೆ. अन्य वचन रूप लिखिए. सड़क सड़के, साइकिल साइकिलें, बच्चा बच्चे, दुर्घटनाएं दुर्घटना, चौराहे चौराह, सिद्धांत सिद्धांत. उदाहरण के अनुसार लिखिए. खेल खेलना, लग लगना, चल चलना, रुक रुकना, चुरा चुराना, पहुँच पहुँचना. ಈಗ ಅನುರೂಪತಾ. चलती बस में
चढ़ो नहीं तुम सड़क पर जाकर खेलना नहीं, करो मदद घायल की, पालन करो सड़क संकेतों को, लाल रंग रुकना, हरा रंग चलना, चार पथ ಚತುಷ್ಪಥ, ಚಾರ ರಾಹ ಚೌರಾಹ. ಧನ್ಯವಾದಗಳು.